ಈ ನನ್ನ ಮಗ ನಮ್ಮವನು ಸಣ್ಣ ಸಾಕಾಗಿಲ್ಲ. ಏನು ಮಾಡೋಣ ಬ್ಯಾಗ್ ಹಾಕ್ಯಂತಾನೋ ಓದ್ತಾನೋ ಬರ್ತಾನೆ, ಏನು ಓದ್ತಾನೋ ಗೊತ್ತಿಲ್ಲ, ಏನು ಬರ್ತಾನೋ ಗೊತ್ತಿಲ್ಲ. ಆ ಟೀಚರ್ ಮಕ್ಕಳೇ ನೋಡಿಲ್ಲ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಅಪ್ಪನ ತೋರಿಸು ಅಂತ. ಕೊನೆಗೂ ನಮ್ಮ ಅಪ್ಪ ಬಂದಿದ್ದಾರೆ. ಯಾಕಂದರೆ ನಾನು ಜಾಸ್ತಿ ನಮ್ಮ ಅಪ್ಪ ತೋರಿಸಿಲ್ಲ, ಯಾಕಂದ್ರೆ ಕೆಲಸ ಬಿದ್ದಿರ್ತಾರೆ. ಆಮೇಲೆ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ. ಯಾಕೆ ನಮ್ಮ ಅಪ್ಪನ್ನೇ ಕೇಳೋಣ ಬನ್ನಿ, ಏನು ಕೆಲಸ ಮಾಡ್ತಾರೆ ಅಂತ. ಹೇಳಪ್ಪ, ಏನು ಕೆಲಸ ನಾವು ಗಾರೆ ಕೆಲಸ ಮಾಡೋದು. ನಾವು 75 ರೂಪಾಯಿ ಕೂಲಿಲಿಂದ ನಾವು ದುಡ್ಕೊಂಡು ಬಂದಿರೋದು. ನಾವು ಮಕ್ಕಳಿಗೋಸ್ಕರ ಬೆಂಗಳೂರಿಗೆ ಬಂದ್ವಿ. ಬಂದು ದುಡಿದು ಏನೋ ಅಷ್ಟು ದುಡಿದು ಸಂಪಾದನೆ ಮಾಡಿಟ್ಟಿದ್ದೀವಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೇಕಂತ ನನ್ನೊಂದು ಆಸೆ. ನಮ್ಮ ಫ್ಯಾಮಿಲಿ ಕಂಟೆಂಟ್ ಡೈಲಿ ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೇಲಿಂದ ಡೈಲಿ ಲಾಗ್ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಏನೋ ಜನ ಏನೇನೋ ಮಾತಾಡ್ತಾರ, ನಿನ್ನ ಮಗ ಹಂಗ ಹಿಂಗ ದುಡ್ಲಾರ್ದ ಹಿಂಗೆ ಮಾಡ್ತಾನಂತಾರ. ನಮ್ಮ ಮಗನಿಗೆ ದುಡಿಯೋದು ಗೊತ್ತು, ಮಾಡೋದು ಗೊತ್ತು. ಆದ್ರೆ ಏನು ಅದೊಂದು ಹುಚ್ಚು ಅವನಿಗೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಒಬ್ಬೊಬ್ರಿಗೆ ಒಂದೊಂದು ಹುಚ್ಚಿರುತ್ತೆ. ನಾವು ನಮ್ಮ ಹುಚ್ಚು, ನಮಗೆ ದುಡಿಬೇಕಂಬೋದು ಹುಚ್ಚು, ಅವನಿಗೆ ಅದು ಹುಚ್ಚು. ಏನೋ ಒಂದು ಮಾಡ್ತಾ ಇದ್ದಾನೆ. ಅದು ನಿಮ್ಮ ಜನ ಒಂದು ಸಹಕಾರ ಕೊಟ್ರೆ ಮದುವೆ ಮಾಡಿ ಮನೆ ಕಟ್ಬೇಕಂತ ಆಸೆ ಐತೆ. ನಮಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ನಮ್ಮ ಮಗ ಏನೋ ತೋರ್ಸಂತ ಹೇಳಿದಾರಂತ ಜನಗಳು ಹೇಳಿದಕ್ಕೆ ಗೈಸ್ ಎಲ್ಲರೂ ಕೇಳ್ತಾ ಇದ್ರು. ಅದಕ್ಕೆ ಅಪ್ಪ ತೋರಿಸಿದ್ರು. ಅದಕ್ಕೋಸ್ಕರ ನಾನು ಕೆಲಸ ಏನು ಮಾಡ್ತೀನಿ ಅಂತಾರೆ. ಬೆಳಗ್ಗೆ ನಾನು ಓಲಾ ಊಬರ್ ಮಾಡ್ಕೊಂಡು ರ್ಯಾಪಿಡೋ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಒಂದು ಪಾರ್ಟ್ ಟೈಮ್ ಮಾಡ್ಕೊಂಡು ಆಮೇಲೆ ವೀಡಿಯೋಸ್ ಮಾಡ್ತೀನಿ. ಯಾಕಂದರೆ ನನಗೂ ಪಾರ್ಟ್ ಟೈಮ್ ಮಾಡಿದ್ರೆ ನನಗೆ ಖರ್ಚು ಮನೇಲಿ 1 ರೂಪಾಯಿ ಕೊಡಲ್ಲ. ಏನಕ್ಕೆ ನನಗೆ ಸಾಲಲ್ಲ ಖರ್ಚಿಗೆ. ವೀಡಿಯೋಸ್ ಮಾಡ್ಬೇಕು, ಆಚೆಗೆ ಹೋಗ್ಬೇಕಾರೆ. ಅಪ್ಪ ಇದ್ರಾಗಾದರೂ ನಮ್ಮ ಅಪ್ಪ ಅಮ್ಮ ಆಗಲಿ ನಾನು 1 ರೂಪಾಯಿನೂ ಕೇಳಿಲ್ಲ. ಏನೇ ಆಗಲಿ ಎಲ್ಲ ಅವರೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಲ್ಲೇ ಡೈಲಿ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಇನ್ಮೇಲಿಂದ ಯೂಟ್ಯೂಬಲ್ಲಿ ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ಯಾಮಿಲಿ ಕಂಟೆಂಟು. ನಮ್ಮದು ರಾಯಚೂರು ಕಡೆ ಉತ್ತರ ಕರ್ನಾಟಕ. ನಾವು ಬಂದು 24 ವರ್ಷ ಆಯಿತು. ಬೆಂಗಳೂರಲ್ಲಿ ದುಡ್ಕೊಂಡು ದಿನಕ್ಕೆ ಬಂದಿದ್ದೀವಿ. ಅಲ್ಲೇ ಹುಟ್ಟಿದ್ದು ನಮ್ಮೂರಲ್ಲಿ. ಆದರೆ ಬೆಳೆದಿದ್ದೆಲ್ಲ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಇಲ್ಲೇ ಇದ್ದಾಗ ನಾವು ಇಲ್ಲೇ ಹುಟ್ಟು ಬೆಳೆದಿದ್ದರಿಂದ ಭಾಷೆ ನಮ್ಗೆ ಅದು ಕನ್ವರ್ಟ್ ಆಗ್ಬಿಟ್ಟಿದೆ. ನಮ್ದು ಉತ್ತರ ಕರ್ನಾಟಕ ನಮ್ಮದು. ನನಗೆ ಲ್ಯಾಂಗ್ವೇಜ್ ಜಾಸ್ತಿ ಬರಲ್ಲ ಮಾತಾಡೋಕೆ ನನಗೆ. ಅದಕ್ಕೋಸ್ಕರ ಅದೇ ಹೇಳೋದು. ಉತ್ತರ ಕನ್ನಡ ಇನ್ನೂ ಬರಲ್ಲಪ್ಪ. ಬರುತ್ತೆ ನನಗೆ ಎಲ್ಲ. ಆ ಭಾಷೆ ಮಾತಾಡ್ತೀನಿ, ಈ ಭಾಷೆ ಮಾತಾಡ್ತೀನಿ. ನಮ್ಮ ಪ್ರಾಪರ್ ಬಂದು ಉತ್ತರ ಕರ್ನಾಟಕ. ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ. ನಾವು ಬಂದು 25 ವರ್ಷ ಆಯಿತು. 25 ವರ್ಷ ಆದ್ಮೇಲೆ ಮಕ್ಕಳೆಲ್ಲ ಇಲ್ಲೇ ದುಡ್ಡು ಆಗಿದೆ. ಮಗ ಅಂದ್ರೆ ಸರ್ ನಮಸ್ಕಾರ. ಅವ್ನು 10ನೇ ಕ್ಲಾಸ್. ಈಗ ಕಂಪೌಂಡ್ ಎಗಿರಿ ಹೊಡೆ ಬರ್ತಾವ್ರಿ. ಏನು ಮಾಡೋಣ ನಮ್ಮ ಮನೆ ಬರಾಗ ಇಲ್ಲ ನೋಡ್ರಿ. ಇವನೇ ನೋಡೋನು ಏನು ಮಾಡೋದಂತ ಸಾಕಾಗಿ ಏನು ಮಾಡಂದಿ. ಎಲ್ಲ ಓದ್ಸಕ್ಕೆ ಕಳಿಸಿದ್ರೆ ಕಂಪೌಂಡ್ ಎಗಿರಿ ಹೊಡೆ ಬರ್ತಾನೆ ನಮ್ಮವನೊಬ್ಬನು. ನಾವು ದುಡ್ದು ಸಾಯ್ತೀವಿ. ಏನು ಮಾಡಮ್ಮ ಹೇಳ ನಮ್ಮ ಬಗ್ಗೆ. ಇಲ್ಲಿ 3ನೇ ಮಗಳಾಳ ಹೆಂಗಾಳ ನೋಡ್ರಿ. ನಮ್ಮ ಮಕ್ಕಳು ಎಲ್ಲ ಓದಿಸಿ ಏನು ಕಡಿಮೆ ಇಲ್ಲ ಮಕ್ಕಳಿಗೆ. ಅದೇ ಗಣೇಂದ 7 ಗಂಟೆಗೆ ಬರ್ತಾನ್ರಿ. ಶೆಡ್ಡಲ್ಲಿ ಇರ್ತಾನ. ಆ ಶೆಡ್ಡು ಬುಟ್ಟೆ 20 ವರ್ಷ ಆಯ್ತು ನಮ್ಮ ಮನೆ ಬಾರ. ಈ ನನ್ನ ಮಗ ನಮ್ಮವನು ಸಣ್ಣ ಸಾಕಾಗಿಲ್ಲ. ಏನು ಮಾಡೋಣ ಬ್ಯಾಗ್ ಹಾಕ್ಯಂತಾನೋ ಓದ್ತಾನೋ ಬರ್ತಾನೆ, ಏನು ಓದ್ತಾನೋ ಗೊತ್ತಿಲ್ಲ, ಏನು ಬರ್ತಾನೋ ಗೊತ್ತಿಲ್ಲ. ಆ ಟೀಚರ್ ಮಕ್ಕಳೇ ನೋಡಿಲ್ಲ ನಾವು. ಏನು ಮಾಡೋಣ ಈ 4 ಗಂಟೆಗೆ ಇವತ್ತು ಯಾರನ್ನ 4 ಗಂಟೆಗೆ ಬಿಟ್ಟರೆ ನೀವು ದಯವಿಟ್ಟು ನಮ್ಗೆ ಒಂದು ಮೆಸೇಜ್ ಹಾಕ್ರಿ. ಇವತ್ತು ಯಾರನ್ನ ಬಿಟ್ಟಾರ ಶಾಲೆ 3 ಗಂಟೆಗೆ ಬಿಟ್ಟಾರ್ರಿ. 3 ಗಂಟೆಗೆ ಎಲ್ಲೇ ನಾವು ಶಾಲೆ ತೆರೀತ ಸರ್. ಏನು ಮಾಡಮ್ಮ ನಮ್ಮ ಮನೆ ಬರ. ನಾವು ನೋಡಿದ್ರೆ ಓದಿಲ್ಲ ಬರ್ದಿಲ್ಲ. ಮಕ್ಕಳಿಗೆ ಕಾಟ ಕೊಡ್ತಾರೆ ನಮ್ಗೆ. ಏನು ಮಾಡಲ್ಲ ಅಷ್ಟೇ. ಗಂಟೆಗೆ ಬಂದ್ರೆ ಮತ್ತೆ ನಾವ್ ಏನ್ ಮಾಡ್ಬೇಕು. ಅದಕ್ಕೆ ಬೇಕಲ್ಲ ಉತ್ತರ. ಎಕ್ಸಾಮ್ ಇವಾಗ ಯಾವ್ದು ಅದು ಎಕ್ಸಾಮ್ ಅಂತ ನನಗೆ ಗೊತ್ತಿಲ್ಲ. ಅದು ಯಾರ ಶಾಲೆ ಓದ್ತಿದ್ದಾರಂತ ಮಕ್ಕಳು ನೋಡು. ಏನು ಮಾಡಂದಿ 7 ಗಂಟೆಗೆ ಓದ್ತಾನ್ರಿ ಸರ್. ಏನು ಮಾಡಮ್ಮ ಅಂತ ಸ್ನಾನ ಮಾಡ್ತಾನ. ಈ ಬತ್ತಿ ಊಟ ಮಾಡಲ್ಲ. ಅಷ್ಟು ಬಿಜಿಯಾಗಿ ಹೋಗಿ 3 ಗಂಟೆಗೆ ಬಂದ್ಬಿಡ್ತಾನ. ಅವ್ರು ಶಾಲೆ ಹೆಂಗೆ ಚಾಲು ಆಗ್ತದೋ ಹೆಂಗೆ ಬಂದಾಗ್ತದ. ಆ ಗೌರ್ಮೆಂಟ್ ಸ್ಕೂಲ್ ಯಾವುದು ಗೊತ್ತಿಲ್ಲ ನಮ್ಗೆ. ಏನು ಹೇಳಮ್ಮ ಅದ್ರ ಕತೆ. ಓದಂದ್ರೆ ಈ ಕೆಲಸ ಕೊಡ್ತಾರೆ ನಮ್ಗೆ. ಏನು ಮಾಡ್ತು ಮಕ್ಳು ಹಿಂಗಾರ. ಈಗಿನ ಕಾಲದ ಮಕ್ಕಳೇ ಚುರುಕುರಿ ಕೊಂಡೇ ಇರ್ತಾನ್ರಿ ಅವನಂತೇಳಿ. ಅವ್ನು ಹಾಕಿ ಬೋಡಕ್ಕೆ ಸ್ಟ್ರಿಕ್ ಮಾಡಲ್ಲ ಜನಗಳು.
ಹಿಂಗೆ ಕಾಟ ಕೊಡುತ್ತೆ ಅಂತ ಬೈತಾರ ಜನ ಜನ ಬೈದಾಗ ಅವ್ರಿಗೂ ಬರ್ತದೆ ನಿಮ್ಗೆ ಎಷ್ಟೆಷ್ಟೇ ಎಂತಂತವ್ರು ಹೆಂಗ ಸಂಪಾದನೆ ಮಾಡ್ತಾರೆ ಅಲ್ಲಿ ನೀವು ಬುದ್ಧಿ ತಿಳ್ಕೊಬೇಕಪ್ಪ ಮಕ್ಕಳು ಅಂದ್ರೆ